ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಿಜಿಪಿನ ಯು ಆರ್ ಔಟ್ಸೈಡ್ ದ ಜಿಎಸ್ ಫೆನ್ಸ್ ಆಫ್ 20 ಕಿಲೋಮೀಟರ್ ಸೊಲ್ಯೂಷನ್ ನ ಲೊಕೇಶನ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಗೆ ನಾನು ನಮ್ಮ ಹಿಂದಿನ ವಿಡಿಯೋದಲ್ಲಿ ಈ ಲೊಕೇಶನ್ ಗಾರ್ಡ್ ಅಂತ ಟೈಪ್ ಮಾಡಿ, ಮತ್ತೆ ಇಲ್ಲಿ ಟೈಪ್ ಮಾಡಿ ಕ್ರೋಮ್ ವೆಬ್ಸ್ಟರ್ ಅಲ್ಲಿ ಈ ಎಕ್ಸ್ಟೆನ್ಷನ್ ಸಿಗ್ತಾ ಹೋಗುತ್ತೆ. ಇದನ್ನ ಎಕ್ಸ್ಟೆನ್ಷನ್ ನ ಆಡ್ ಮಾಡ್ಕೊಳ್ರಿ, ಆಮೇಲೆ ಲೊಕೇಶನ್ ನ ಸೆಟ್ ಮಾಡಿ ಅಂತ ಹೇಳ್ತಿದ್ದೆ. ಅದನ್ನ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಲೊಕೇಶನ್ ಗಾರ್ಡ್ ಅನ್ನೋ ಎಕ್ಸ್ಟೆನ್ಷನ್ ನ ಕ್ರೋಮ್ ವೆಬ್ ಸ್ಟೋರ್ ಇಂದ ತೆಗೆದಾಕಿದ್ದಾರೆ. ಈಗ ಒಂದು ಹೊಸ ಎಕ್ಸ್ಟೆನ್ಷನ್ ಕ್ರೋಮ್ ವೆಬ್ ಎಕ್ಸ್ಟೆನ್ಷನ್ ಬಂದಿದೆ. ಆ ವೆಬ್ ಎಕ್ಸ್ಟೆನ್ಷನ್ ನ ಡೌನ್ಲೋಡ್ ಮಾಡುವ ಮುಖಾಂತರ ನೀವು ಈ ಲೊಕೇಶನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಆ ವೆಬ್ ಕ್ರೋಮ್ ಎಕ್ಸ್ಟೆನ್ಷನ್ ನ ಹೆಸರು ಲೊಕೇಶನ್ ಗಾರ್ಡ್ V3 ಅಂತಂದು GUARD V3 ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ಸರ್ಚ್ ಕೊಟ್ಟಾಗ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಕ್ರೋಮ್ ವೆಬ್ ಸ್ಟೋರ್ ನಲ್ಲಿ ಹೋಗಿ ಇಲ್ಲಿ ಇದನ್ನ ಆಡ್ ಟು ಕ್ರೋಮ್ ಅಂತ ಕೊಡಿ, ಇಲ್ಲಿ ಆಡ್ ಎಕ್ಸ್ಟೆನ್ಷನ್ ಅಂತ ಕೊಡಿ. ಇಲ್ಲಿ ಆಡ್ ಎಕ್ಸ್ಟೆನ್ಷನ್ ನ ಕೊಟ್ರೆ ನಿಮ್ಗೆ ಈ ಎಕ್ಸ್ಟೆನ್ಷನ್ ಇದೆಲ್ಲ ಕ್ರೋಮ್ ವೆಬ್ ಸ್ಟೋರ್ ಗೆ ಆಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ನೀವು ಇಲ್ಲಿ ನೋಡ್ರಿ ಈ ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ಲೊಕೇಶನ್ ಗಾರ್ಡ್ V3 ಅಂತಂದು. ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಅಂತ ಬರ್ತಾ ಹೋಗುತ್ತೆ. ಈ ಆಪ್ಷನ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ಪ್ರೈವೇಸಿ ಲೆವೆಲ್ಸ್ ಬಂದ್ಬಿಟ್ಟು ನೀವು ಮೀಡಿಯಂ ಸೆಟ್ ಮಾಡಿ ಇಟ್ಕೊಂಡಿರಿ. ಇಲ್ಲಿ ಹೈ ಬೇಕಾದ್ರೂ ಇಟ್ಕೋಬಹುದು, ಇಲ್ಲ ಮೀಡಿಯಂ ಅಂತ ಇಟ್ಕೊಂಡಿರ್ಬೋದು. ನೀವು ಹೈ ಸೆಟ್ ಮಾಡಿದ್ರು ಬರುತ್ತೆ, ಮೀಡಿಯಂ ಸೆಟ್ ಮಾಡಿದ್ರು ಬರುತ್ತೆ. ನಾನು ಇಲ್ಲಿ ಮೀಡಿಯಂ ಇಟ್ಕೊಂಡಿರ್ತೀನಿ. ಫಿಕ್ಸ್ಡ್ ಲೊಕೇಶನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಏನಿದೆ ಮ್ಯಾಪ್ ನ ಸಿಂಬಲ್ ಇದೆ. ಈ ಶೋ ವೇರ್ ಐ ಎಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ ನೀವು ಇರೋ ಲೊಕೇಶನ್ ನ ಕರೆಕ್ಟ್ ಆಗಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ನೀವು ಝೂಮ್ ಇನ್ ಮಾಡಿ ಝೂಮ್ ಔಟ್ ಮಾಡಿದ್ರೆ ಕರೆಕ್ಟ್ ಆಗಿ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಏನಂತಂದು ನೋಡಿ ಕರೆಕ್ಟ್ ಆಗಿ ಈ ಪಿನ್ ಪಾಯಿಂಟ್ ನ ಮೌಸ್ ನ ಪಿನ್ ಪಾಯಿಂಟ್ ನ ತಗೊಂಡೋಗಿ ಆ ಲೊಕೇಶನ್ ಎಲ್ಲಿ ಕರೆಕ್ಟ್ ಆಗಿ ಕಾಣ್ತಿದ್ದೀನೋ ಅಲ್ಲಿ ಪ್ಲೇಸ್ ಮಾಡಿ. ಇಲ್ಲಿ ಇಲ್ಲ ಅಂತಂದ್ರೆ ನಿಮ್ಗೆ ಈ ತರ ನೀವು ಪ್ಲೇಸ್ ಮಾಡಿದ್ರೆ ನಿಮ್ ಲೊಕೇಶನ್ ಸರ್ಚ್ ಮಾಡಕ್ ಬರ್ತಿಲ್ಲ ಅಂತಂದ್ರೆ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಹೋಗಿ ನಿಮ್ಮ ಯಾವ ಏರಿಯಾ ಇದೆಯಲ್ಲ ಅದನ್ನ ಸರ್ಚ್ ಮಾಡಬಹುದು. ಇಲ್ಲಿ ಸರ್ಚ್ ಮಾಡಿದ್ರೆ ಏನಂತಂದ್ರೆ ನಿಮ್ಮ ಲೊಕೇಶನ್ ಕರೆಕ್ಟ್ ಆಗಿ ಎಲ್ಲಿ ಅಂತ ತೋರಿಸ್ತಾ ಹೋಗುತ್ತೆ. ಈಗ ಸರ್ಚ್ ಕೊಟ್ರೆ ನೋಡ್ರಿ ಕರೆಕ್ಟ್ ಆಗಿ ಯಾವ ಏರಿಯಾ ಅಂತ ತೋರಿಸ್ತಾ ಹೋಗುತ್ತೆ. ನೀವು ಕರೆಕ್ಟ್ ಆಗಿ ಲೊಕೇಶನ್ ಕಂಡಾಗ ಈ ಮ್ಯಾಪ್ಸ್ ಅಲ್ಲಿ ಕರೆಕ್ಟ್ ಆಗಿ ಪ್ಲೇಸ್ ಮಾಡಿದ್ರೆ ಆಮೇಲೆ ಏನಿಲ್ಲ, ನಿಮ್ಮ ಡಿಜಿಪೇ ವೆಬ್ ನ ಹೋಗಿ ಅಲ್ಲಿ ಏನಂತಂದ್ರೆ ಇದನ್ನ ಒಂದ್ಸತಿ ರಿಫ್ರೆಶ್ ಮಾಡ್ಬೇಕಾಗುತ್ತೆ. ರಿಫ್ರೆಶ್ ಮಾಡಿದ್ರೆ ನಿಮ್ಗೆ ಯು ಆರ್ ಔಟ್ಸೈಡ್ ದ ಜಿಯೋ ಫೆನ್ಸ್ ಆಫ್ 20 ಕಿಲೋಮೀಟರ್ ಲೊಕೇಶನ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಗೆ ಇದು ಲೊಕೇಶನ್ ನ ಪ್ರಾಬ್ಲಮ್ ಯಾಕೆ ಬರ್ತಿರುತ್ತೆ ಅಂತಂದ್ರೆ ನೀವು ಏನಂತಂದ್ರೆ ಮೊಬೈಲ್ ಇಂಟರ್ನೆಟ್ ನ ಬಳಸ್ತಿರ್ತೀರ, ಅದು ಒಂದು ಕಾರಣ. ನೀವು ಇಂಟರ್ನೆಟ್ ಬಳಸಿದ್ರು ಸ್ಟ್ಯಾಟಿಕ್ IP ಇಂಟರ್ನೆಟ್ ಕನೆಕ್ಷನ್ ನ ಬಳಸಿದ್ರೆ ನಿಮ್ಗೆ ಏನಂತಂದ್ರೆ ಈ ಲೊಕೇಶನ್ ಪ್ರಾಬ್ಲಮ್ ಪದೇ ಪದೇ ಬರ್ತಾ ಹೋಗೋದಿಲ್ಲ. ನೀವು ಸ್ಟ್ಯಾಟಿಕ್ IP ಕನೆಕ್ಷನ್ ನ ನಿಮ್ಮ ಯಾವ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇದಾರಲ್ಲ ಅವರಿಗೆ ಕೇಳಿದ್ರೆ ನಿಮಗೆ ಅದನ್ನ ಸ್ಟ್ಯಾಟಿಕ್ IP ಕನೆಕ್ಷನ್ ಒಂದು ವರ್ಷದ ಫೀಸ್ ಎಷ್ಟಾಗುತ್ತೆ ಅಂತಂದು ಕೇಳಿದ್ರೆ ಅವ್ರು ಹೇಳ್ತಾ ಹೋಗ್ತಾರೆ. ಅವಾಗ ಏನಂತಂದ್ರೆ ನಿಮ್ಮ IP ಅಡ್ರೆಸ್ ಸ್ಟ್ಯಾಟಿಕ್ ಆಗುತ್ತೆ, ಅಂದ್ರೆ ಚೇಂಜ್ ಆಗ್ತಿರೋದಿಲ್ಲ. ಅವಾಗ ನಿಮ್ಗೆ ಯಾವುದೇ ತರಹದ ಲೊಕೇಶನ್ ಪ್ರಾಬ್ಲಮ್ ಬರ್ತಿರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.